ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಡಿಸೆಂಬರ್ 2ನೇ ತಾರೀಕು ಸೋಮವಾರ ದಿನ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೀವಿ. ಭತ್ತದ ಬೆಳೆಗಾರರ ಒಂದು ಸಮಸ್ಯೆ ತಗೊಂಡು ಹೋರಾಟ ಮಾಡ್ತಾ ಇದೀವಿ. ಏನು ಇತ್ತೀಚೆಗೆ ಅಕಾಲಿಕ ಮಳೆಯಿಂದ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ. ಆ ನಷ್ಟಕ್ಕೆ ಆಗಿರ್ತಕ್ಕಂಥ ಪರಿಹಾರ ಕೊಡಿ. ಅದೇ ರೀತಿ 1 ಕ್ವಿಂಟಲ್ ಭತ್ತಕ್ಕೆ 3,500 ರೂಪಾಯಿ ನಿಗದಿಪಡಿಸಬೇಕಂತೇಳಿ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಏನು ಈಗ ಈ ಸಂದರ್ಭದಲ್ಲಿ ನೆಲ್ ಕೊಯ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ವ್ಯಾಪಾರಸ್ಥರು ದಿಢೀರೇನೆ ಬೆಲೆ ಕುಸಿತದಿಂದ ರೈತರು ಆತಂಕದಲ್ಲಿದ್ದಾರೆ. 1 ಕ್ವಿಂಟಲ್ ಭತ್ತ ಹೋದ ವರ್ಷ 3,300-400 ರೂಪಾಯಿ ಇದ್ರೆ ಈ ವರ್ಷ ಬರೇ 1,800-1,700 ರೂಪಾಯಿ ತಗೊಳ್ತಿದ್ದಾರೆ. ಇದರಿಂದ ಭಾರಿ ನಷ್ಟ ಉಂಟಾಗುವಂತ ಸಂದರ್ಭ ಬರುತ್ತೆ. ಈ ಕೂಡಲೇ ಸರ್ಕಾರ ಮಧ್ಯಸ್ಥಿ ವಹಿಸಿಕೊಂಡು ಭತ್ತದ ಖರೀದಿ ಕೇಂದ್ರ ಡಿಸೆಂಬರ್ ಮೊದಲೇ ವಾರದಲ್ಲೇ ಪ್ರಾರಂಭ ಆಗಬೇಕು. 1 ಕ್ವಿಂಟಲ್ ಭತ್ತಕ್ಕೆ 3,500 ರೂಪಾಯಿ ನಿಗದಿಪಡಿಸಬೇಕಂತೇಳಿ ಬೇಡಿಕೆ ಇಟ್ಕೊಂಡು ಎಐಕೆಕೆಎಂಎಸ್ ಇಂದ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೀವಿ. ಬಳ್ಳಾರಿ, ಕುರುಗೋಡು, ಸಿರುಗುಪ್ಪ ಎಲ್ಲಾ ತಾಲೂಕುಗಳಿಂದ ರೈತರನ್ನ ಮೊಬಿಲೈಸ್ ಮಾಡಿ ಹೋರಾಟಕ್ಕೆ ನಾವು ಸಜ್ಜುಗೊಳಿಸ್ತಾ ಇದೀವಿ. ಈ ಸೋಮಲಾಪುರ ಗ್ರಾಮಕ್ಕೆ ಬಂದಿದೀವಿ. ಇಲ್ಲಿ ಸಂಪೂರ್ಣವಾಗಿ ಭತ್ತ ನಷ್ಟ ಆಗಿ ರೈತರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಕೂಡಲೇ ಸರ್ಕಾರ ಈ ಭತ್ತಕ್ಕೆ ನಷ್ಟ ಪರಿಹಾರನ ಕೊಡಬೇಕು, ಬೆಂಬಲ ಬೆಲೆ ಕೊಡಬೇಕು. ಅದೇ ರೀತಿ ನೆಲ್ ಕೊಯ್ಯುವಂತ ಮಿಷಿನ್ಗಳು ಕೂಡ ದುಬಾರಿ ಆಗುತ್ತೆ. 1 ಎಕರೆಗೆ 1 ಗಂಟೆ ಕೊಯ್ಯುವಂತ ನೆಲ್ ಮಿಷನ್ ಈಗ 4 ಗಂಟೆ ತಗೊಳ್ತಾರೆ. ಇದರಿಂದ 1 ಗಂಟೆಗೆ ಈಗ 3,000-3,500 ರೂಪಾಯಿ ಆಗ್ತದೆ. ಇದರಿಂದನೂ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂಗೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಜಿಲ್ಲಾಧಿಕಾರಿ ನಾವು ಕೇಳ್ತೇವೆ ಅಂದ್ರೆ ಕೂಡಲೇನೆ 2,000ಕ್ಕಿಂತ ಜಾಸ್ತಿ ತಗೋಬಾರ್ದಂತೇಳಿ ಆದೇಶ ಹೊರಡಿಸಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ. ಒಟ್ಟಾರೆಯಾಗಿ ಭತ್ತ ಬೆಳೆಗಾರರ ಬೇಡಿಕೆಯನ್ನ ಈಡೇರಿಸಬೇಕಂತೇಳಿ